ಸೊ ಇಷ್ಟೆಲ್ಲ ಮುಗಿಸ್ಕೊಂಬ ಅಂತ ನಿನ್ನೆ ಮನೆಗೆ ಬಂದು ಹಂಗೆ ಮುಕ್ಕೊಂಡೇನಿ. ನೀನು ಬ್ಲಾಗ್ ಮಾಡೋದು ನೆನಪಾರಿ. ನೀವು ಬ್ಲಾಗ್ ಅದ ಬ್ಲಾಗ್ ಹೇಳಿದಲ್ರಿ ಇಂಥಲ್ಲಿ ಬ್ಲಾಗ್ ಮಾಡಂತ. ಸೊ ಫೈನಲಿ ಇದು ಹಾಕೊಂಡು ಭಾಳ ಬೇಜಾರು. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಪೀಟರ್ ಬ್ಲಾಗ್ಸ್. ಗಾಯ್ಸ್ ನಾನು ಹೊಸ ಯೂಟ್ಯೂಬ್ ಚಾನಲ್ ಯಾರು ಹೋಗಿ ನೋಡತ್ತಿರಲ್ಲ ಅವರೆಲ್ಲ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೆನಪಾರಬೇಡ್ರಿ. ಹಾಗೆ ವಿಡಿಯೋ ಚಲೋ ಅನ್ಸಿತ್ತು ಅಂದ್ರೆ ಲೈಕ್ ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ, ಆಮೇಲೆ ತಳಗೆ ಕಮೆಂಟ್ ಮಾಡಿರಿ ಗೈಸ್ ವಿಡಿಯೋ ಹೆಂಗೆ ಅನ್ಸಿತ್ತು ಅಂದ್ರೆ. ಸೊ ಗಾಯ್ಸ್ ಏನು ಎರಡು ದಿವ್ಸ ಬಿಟ್ಟು ಬ್ಲಾಗ್ ಆಗತ್ತಂತ ಅಂತಂದ್ರೆ ಬಿಕಾಸ್ ನನ್ನ ಪರ್ಸ್ನಲ್ ಡಾಕ್ಯುಮೆಂಟೇಷನ್ ವರ್ಕ್ ನಡೆದೈತಿ. ನಾನು ಏನು ಬರೀ ಡಾಕ್ಯುಮೆಂಟೇಷನ್ ವರ್ಕ್ ಅಂತಿರ್ತಾನೆ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನನ್ನ ಪರ್ಸ್ನಲ್ ಐತಿ. ಸೊ ಅದ್ರ ಸೈಡ್ ಭಾಳ ಸ್ವಲ್ಪ ಫೋಕಸ್ ಮಾಡಿಟ್ಟೇನೆ ನಾನು ಸ್ವಲ್ಪ ಅದಕ್ಕೆ ವ್ಲಾಗ್ ಮಾಡೋಕ್ಕೆ ನನಗೆ ಟೈಮ್ ಸಿಗತ್ತಿಲ್ಲ. ಇವು ನೋಡಿದ್ರೆ ಏನು ಮಾಸ್ಕ್ ಹಾಕ್ಕೊಂಡಿಪ್ಪ ಅಂತಂದ್ರೆ ಕ್ಲೀನ್ ಶೇವ್ಡ್ ಗಾಯ್ಸ್, ಕ್ಲೀನಾಗಿ ಶೇವ್ ಮಾಡ್ಕೊಂಡೇನ್ರಿ. ಸೊ ಅದ್ರ ಈ ಕಡೆ ಮೀಸಿ ಎಲ್ಲ ಅದ ಬಟ್ ಲೈಕ್ ಸ್ವಲ್ಪ ಅನ್ನಿಸ್ತೈತಿ. ಸೊ ಗಾಯ್ಸ್ ನಿನ್ನೆ ನಾವು ಒಂದು ಸ್ವಲ್ಪ ಇದ್ರ ಕಡೆ ಹೋಗಿದ್ವಿ ಅಂದ್ರೆ ನಿನ್ನೆ ಉದ್ಯೋಗ ಮೇಳ ಐತೆ KCDದಾಗ. ಸೊ ಅಲ್ಲಿ ಹೋಗಿದ್ವಿ. ಆಮೇಲೆ ಅದಕ್ಕಿಂತ ಫಸ್ಟ್ ನಾವು ಹೋಗಿ ಸ್ಟ್ರೈಕ್ ನಡೀತೈತಿ, ಇಷ್ಟು ದೊಡ್ಡ ಸ್ಟ್ರೈಕ್ ನಡೀತೈತೆ ಅಂತ ನಮ್ಗೆ ಗೊತ್ತಿದ್ದಿದ್ದಿಲ್ಲ. ನಿನ್ನೆ ನಾನು ಸ್ಟ್ರೈಕ್ ಕಡೆ ಅಂತ ಹಂಗೆ ಹೋಗಿದ್ವಿ ರೀ. ಲೈಕ್ ನಾವು 10:30 5:30 ಮಟ್ಟ ಅದು ಉದ್ಯೋಗ ಮೇಳ KCDದಾಗ ಇತ್ತು ಅಂತಂದು ನಮ್ಗೆ ಗೊತ್ತಿತ್ತು. ಬಟ್ ನಾವು ಹಂಗೆ ಒನ್ ಟೈಮ್ ವಿಸಿಟ್ ಮಾಡೋಣ ಅಂತಂದು ನಾವು ನಮ್ದು ಕೆಲಸ ಇತ್ತು, ಅದಕ್ಕೆ ಕೆಲಸ ಮುಗಿಸ್ಕೊಂಡು ಆ ಕಡೆ ಹೋದ್ವಿ. ಆ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಅಲ್ಲಿ ಸ್ಟ್ರೈಕ್ ಎಲ್ಲ ನಡೆದಿತ್ತು ಸ್ವಲ್ಪ ನಾವು ಹಂಗೆ ಹೋಗ್ಬೇಕಾರೆ ಆ ಕಡೆಯಿಂದ ಹೋಗ್ಬೇಕಾರೆ ನಾವು ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ನಮ್ಮ ದೋಸ್ತ ಆಯ್ತು ಬಾಪ ಅಂತಂದೇನಿ. ಅಣ್ಣ ನನಗೆ ಹೇಳ್ತಾನು. ಸೊ ಅಂಥದ್ರೊಳಗೆ ನಮ್ಮ ದೋಸ್ತ ಏನಂತಂದ್ರಿ, ನಾವು ಈಗ ಮೊದಲು ನಮ್ಮ ಕೆಲಸ ಇತ್ತು ರೀ, ಕೆಲಸ ಒಂದು ಮುಗಿಸ್ಕೊಂಡು ಮಂದಿ ಉದ್ಯೋಗ ಮೇಳ ಒಂದು KCD ಇತ್ತು, ಅಲ್ಲೊಂದು ಹೋಗ್ಬೇಕಾಯ್ತು. ಇವ ಅಣ್ಣ ಏನಂದ, ಅಣ್ಣ ಒಂದು ಸ್ವಲ್ಪ ಸ್ಟ್ರೈಕ್ ನಡೆದೈತಿ ಎದ್ರ ಬಗ್ಗೆ ಅಂತಂದು CETದ ಬಗ್ಗೆ ಅದರದಂತ ಪಾಪ ಅವ್ರೇನೋ ಭಾಳ ಪ್ರಿಪ್ರೇಷನ್ ಮಾಡ್ರಂತ ಅದ್ರ ಬಗ್ಗೆ ಪಾಪ ಎಷ್ಟೋ ಮಂದಿ ದೂರ್ಲಿಂತ್ರ ಊರ್ಲಿಂತ್ರ ಬಂದು ಸಣ್ಣ PGದಾಗ ಎಲ್ಲ ನ್ಯೂಸ್ದಾಗ ನೀವು ನೋಡ್ತಿರ್ಬೋದು. ಭಾಳ ಎಕ್ಸ್ಪ್ಲನೇಷನ್ ಮಾಡೋಕೆ ಹೋಗಂಗಿಲ್ಲ ನಾನು. ಎಲ್ಲ ಊರ್ಲಿಂತ್ರ ಬಂದು PGದಾಗ ಇದ್ದ 3-4 ವರ್ಷ ಬಂದು PG CET ಸಲುವಾಗಿ ಎಕ್ಸಾಮ್ ಸಲುವಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಕುಂತಾರೆ. ಆದರೂ ಇದ್ರವರೆಗೂ ಗೋರ್ಮೆಂಟ್ ಯಾವುದೇ ಥರ ಅವ್ರಿಗೆ ಅಪರ್ಚುನಿಟೀಸ್ ಯಾವುದೇ ಥರ ಸಿಕ್ಕಿಲ್ಲ ಅಂತಂದು ಸಿಟಿಗೆ ಸ್ಟೂಡೆಂಟ್ಸ್ ಸ್ಟ್ರೈಕ್ ಮಾಡಂತಾರೆ. ಆಮೇಲೆ ಆಲ್ಮೋಸ್ಟ್ 10:30 11:45 ಆಗಿರ್ಬೋದು ರೀ. ನಮ್ಮ ದೋಸ್ತ್ ಅಂತಾನೆ ಇಂಥಲ್ಲೇನು ಬ್ಲಾಗ್ ಮಾಡಲಿ ಅಂತ. ಸೊ ಬ್ಲಾಗ್ ಮಾಡೋದು ಭಾಳ ದೊಡ್ಡದಲ್ಲ ದೋಸ್ತ. ನಂದು ನಮ್ಮ ದೋಸ್ತಿಗೆ ನಾನು ಹಿಂಗೆ ನಿಂತು ಅನ್ಸಕೋತಾನೆ ಹಿಂಗೆ ನೋಡೋತಿದ್ದೆ. ಬ್ಲಾಗ್ ಮಾಡೋದು ಭಾಳ ದೊಡ್ಡದಲ್ಲ ದೋಸ್ತ. ಮೊದಲು ನೋಡ್ರಿ ಹೆಂಗಿತ್ತು ಅಂತ ಜನಸಂಖ್ಯೆ ಸ್ವಲ್ಪ ಮಂದಿ ಇದ್ರು, ಆಮೇಲೆ ಸ್ವಲ್ಪ ಜಾಸ್ತಿ ಹಾಕೊಂಡು ಬಂದ್ರೆ 1,000 ಮಂದಿ ಹಾಕೊಂಡು ಬಂದರು. ನಾ ಅದಕ್ಕೆ ಅಂದೆ ನಮ್ಮ ದೋಸ್ತ ಬ್ಲಾಗ್ ಮಾಡೋದು ಭಾಳ ದೊಡ್ಡದಲ್ಲ. ಆಲ್ಮೋಸ್ಟ್ ಎಲ್ಲ ಮೀಡಿಯಾಸ್ ಅವರೆಲ್ಲ ವಿಡಿಯೋ ಮಾಡತ್ತಾರೆ. ಬಟ್ ಸುಮ್ಮನೆ ನಾವು ಹಂಗೆ ಸ್ಟ್ರೈಕ್ ಎದ್ರ ಬಗ್ಗೆ ನಡೆದು ಸ್ವಲ್ಪ ಡಿಸ್ಕಷನ್ ಮಾಡೋದಂತ ಅದ್ರ ಬಗ್ಗೆ ನೋಡೋಕಂತ ಬಂದೀವಿ ಅಂತಂತ. ಇಲ್ಲ ಚಲೋ ಕಾಣ್ತೈತೆ, ಚಲೋ ಬ್ಲಾಗ್ ಮಾಡಂತಂತಂದ್ರೆ ವ್ಲಾಗ್ ಮಾಡೋದು ನಮ್ಮ ದೋಸ್ತ ಒಂದೇ ಮಾತಂದ್ರೆ ವ್ಲಾಗ್ ಮಾಡೋದು ಭಾಳ ದೊಡ್ಡದಲ್ರಿ. ವ್ಲಾಗ್ ಮಾಡೋದು ಭಾಳ ದೊಡ್ಡದಲ್ಪ. ಹಿಂದೆ ನಿಂತ್ರೆ ಏನೋ ಒಂದು 4 ಬಿದ್ದು ಅಂತೀಗೋ, ನೀ ಇನ್ನೂ KCDಗೆ ಹೋಗ್ಬೇಕಲ್ಲ ಕುಂದ್ರಾಕ ನಿನಗೆ ಐತೋ ಇಲ್ಲೋ ಅಂತ ಕೇಳಿದ್ನಿ ರೀ. ಅದಷ್ಟ ಕೇಳಿದ್ನಿ ನಾವು. ಯಾಕಂದ್ರೆ ಸಿಚುವೇಶನ್ ಹಂಗಿತ್ತು ರೀ. ಹೇಳಕ್ಕೆ ಬರಂಗಿಲ್ಲ. ಲಾಠಿ ಚಾರ್ಜ್ ಆತಂತ ತಿಕ್ಕೋರಿ, ಗಾಡಿ ತೊಗೊಂಡು ಬರ್ರಂತ ಓಡೋದು ಒಂದು ಅಷ್ಟೇ ಕೆಲಸ, ಮತ್ತೇನಿಲ್ಲ. ಇರುತ್ತೆ ಅಂಥದ್ರೊಳಗೆ ವ್ಲಾಗ್ ಮಾಡಂತ ವ್ಲಾಗ್ ಮಾಡಕ್ಕೆ ಬರೋದಿಲ್ಲ. ಇಲ್ಲಿಂದ 4 ಬಿದ್ದು ಅಂತಿಕೋ 8 ದಿವಸ ಹೇಳೋದಿಲ್ಲ ನೀ 4 ಕೊಡ್ತಕ್ಕಂತಂತ ಅದಕ್ಕೆ ಅಂದೆ. ಸೊ ಅದಕ್ಕೆ ಅದು ಮುಗಿಸ್ಕೊಂಡು ಸುಮ್ಮನೆ ನಾವು ಭಾಳ ಇನ್ನೂ ಫುಲ್ ಹೆವಿ ಹೆಂಗೆ ಆಗತ್ತೆ ಬಂದು ನೋಡ್ರಿ. ಸೊ ನಾವು ಅಲ್ಲಿಂದ ಅದಕ್ಕೆ ಗಾಡಿ ತೊಗೊಂಡು ಸೀದಾ KCD ಕಡೆ ಹಂಗೆ ಒಂದು ರೌಂಡ್ ಹೋಗ್ರಮ್ಮ ಅಂತಂದು ಹೋಗಿ ಬಂದ್ವಿ. ಸೊ KCD ಕಡೆ ಏನೇನು ಐತಂತ ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಬ್ಯಾಂಕಿಂಗ್, ಆಟೋಮೊಬೈಲ್ಸ್ ಆಗಿರಲಿ, ಅಗ್ರಿಕಲ್ಚರ್ ಆಗಿರಲಿ, ಇದ್ರ ಮೇಲೆ ಇದ್ರ ಮ್ಯಾಗೆಲ್ಲ ಕೇಳಿದ್ರು. ಸೊ ನಮ್ಮ ದೋಸ್ತಿಗೆ ಒಂದು 4 ಇಂಟ್ರ್ಯೂ ಕೊಟ್ಟು ಬಂದ. 3 ಎಂಟ್ರಿಪ್ಪ ಏನೋ 3 ಓಪನ್ ಕೊಟ್ಟಿದ್ರು. ಬಟ್ ಮೂರ ಸೈಡ್ ನೀವು ಬರೀ ಇಂಟ್ರ್ಯೂ ಕೊಡೋದಿರ್ತೈತಂತ ರೂಲ್ಸ್ ಐತಂತ. ಸೊ ಇಷ್ಟೆಲ್ಲ ಮುಗಿಸ್ಕೊಂಬ ಅಂತ ನಿನ್ನೆ ಮನೆಗೆ ಬಂದು ಹಂಗೆ ಮುಕ್ಕೊಂಡೇನಿ. ನೀನು ಬ್ಲಾಗ್ ಮಾಡೋದು ನೆನಪಾರಿ. ನೀವು ಬ್ಲಾಗ್ ಅದ ಬ್ಲಾಗ್ ಹೇಳಿದಲ್ರಿ ಇಂಥಲ್ಲಿ ಬ್ಲಾಗ್ ಮಾಡಂತ. ಸೊ ಫೈನಲಿ ಇದು ಹಾಕೊಂಡು ಭಾಳ ಬೇಜಾರಾಗ್ತದೆ ನೋಡ್ರಿ. ಪೂರ್ತಿ ತೆಗೆದು ಸೊ ಇದೆಷ್ಟು ಮಿಸಿ ಇರಲಿ ರೀ. ಬಟ್ ಬಿಯರ್ಡ್ ಎಲ್ಲ ಫುಲ್
ಕ್ಲೀನಾಗಿ ಶೇವ್ ಮಾಡಿಟ್ಟೆ ನೋಡ್ರಿ. ಒಬ್ವಿಯಸ್ಲಿ ಮಮ್ಮಿನ ಹೇಳತ್ತಿದ್ರೆ ಭಾಳ ದಿವಸ ಆಯ್ತು, ಭಾಳ ಅಂದ್ರೆ ಲೈಕ್ ಬ್ಲ್ಯಾಕಿ ಭಾಳ ಬ್ಯೂರ್ ಬಂದಾಗೆಲ್ಲ ಒಂದು ಟೈಪ್ ಫೇಸ್ ಎಲ್ಲ ಕರ್ರ ಕಾಣೋದು. ಸೊ ಅದ್ರ ಸಲುವಾಗಿನೇ ಸ್ವಲ್ಪ ಫುಲ್ ಝೀರೋ ಹಚ್ಚಲ್ಲ, ಮಿಷಿನ್ಲೆಲ್ಲ ಫುಲ್ ಕ್ಲೀನಪ್ ಮಾಡ್ಕೊಂಡೈತಿ. ಸೊ ಗೈಸ್ ಮಮ್ಮಿ ಒಂದು ಸ್ಪೆಷಲ್ ಸ್ವೀಟ್ ಮಾಡ್ರೆ ತೋರಿಸ್ತೇನಂತ. ಅದಕ್ಕೆ ಮುಂಚಿತವಾಗಿ ಅದಕ್ಕೆ ಹಾಕುವಂಥ ಐಟಮ್ ಅಂತ ನಾತರ ಮಮ್ಮಿ ಅದು ಹೋಗಿ ತೊಗೊಂಬಂದು ಸಿಕ್ಕಂತ ಅಲ್ಲಿ ಅವ್ರಿಗೂ ಸ್ಟೇಡ್ ಆಗ ಗಾಯ್ಸ್. ಹೊರಗೆ ಹೋಗ್ಬೇಕಂದ್ರೆ ನೋಡ್ರಿ ಲಿಟ್ರಲಿ ಮಳಿ ಓ ಎಮ್ ಜಿ. ನಮ್ಮ ಗಾಡಿಯಲ್ಲಿ ನಿಂತೈತೆ ನೋಡ್ರಿ ಜಾಕ ಮಾಡಲಿ ಪಾಪ ಎಲ್ಲಿ ಸ್ವಲ್ಪ ಜಾಕ ಮಾಡ ಸ್ವಲ್ಪ ಬ್ಯಾಡ್ರಿಪ್ಪ ಮಮ್ಮಿ ಕೇಳಿ ಬರ್ತೇನೆ ಹೋಗ್ಬೇಕು ಬ್ಯಾಡ ಮಾರ್ಕೆಟಿಗೆ, ಸುಮ್ಮನೆ ಮಾರ್ಕೆಟಿಗೆ ಹೋಗಿ. ಸೊ ಗಾಯ್ಸ್ ಮಮ್ಮಿ ಕೇಳಿ ಬಂದೆ, ನಿಂತ ಮೇಲೆ ಹೋಗ ಮತ್ತು ಈಗ ಹೋಗ್ಬೇಡ ಜಾರ್ ಬಿಟ್ಟಿದ್ದಿ ಅಂತ. How she gets lot was guys. ಮಮ್ಮಿ ಬಾ ಕೇರ್ ಮಾಡ್ತಾರೆ ನಮಗೆ. ಬರೀ ಇದ ಮಾಡ್ರಿ, ಬರೀ ಇದ ಹೂಳು ಅಲ್ಲಿ ಇಲ್ಲಿ ಚಿಕ್ಕ ಹುಳುಗ್ರಿ ಸ್ವಚ್ಛ ಬರೋದಕ್ಕೆ ಅಭಿಯಾನ ಇಲ್ಲೇ ಇಲ್ಲ. ಕೂಲ್ ಡೌನ್ ಆಯ್ತ್ರಿ ಮಾರ್ಕೆಟ್ ಹೋಗುವಂಥ ಸಿಚುವೇಶನ್. ಸೊ ಗಾಯ್ಸ್ ಫೈನಲಿ ಬನಾನ ಎಲ್ಲ ಮಮ್ಮಿ ಬನಾನ ಅಂತಂದಿದ್ರೆ ಬನಾನ ತೊಗೊಂಬಂದೀವಿ. ಫ್ರೂಟ್ಸ್ ಹಾಕಿ ಮಮ್ಮಿ ಇನ್ನ ಲೇಟ್ ಮಾಡ್ರು ಅಂತ ನಾನು ನಿಮ್ಗೆ ಅದಕ್ಕಿಂತ ಮುಂಚಿತವಾಗಿ ಮಮ್ಮಿ ಏನು ಸ್ಪೆಷಲ್ ಮಾಡ್ರು ಹಂಗೆ ತೋರಿಸ್ತೀನಿ ಬೇರೆ ಫ್ರಿಜ್ದಾಗ ಇಟ್ಟಾರ. ಲೆಟ್ಸ್ ಹ್ಯಾವ್ ಇಟ್. ಸೊ ಗೈಸ್ ಮಮ್ಮಿ ಅದು ತೊಗೊಂಬಂದು ಇಡ್ತೀನಿ ಅಂತ ಹೇಳತ್ತಿದ್ರು. ಸೊ ಅವು ಈಗ ಡ್ರೈ ಫ್ರೂಟ್ಸ್ ಏನೋ ತೊಗೊಂಬಿಡ್ತಾನೆ. ಸೊ ಗೈಸ್ ಮಮ್ಮಿ ಏನೋ ಸ್ಪೆಷಲ್ ಮಾಡ್ರಿ. ಲೆಟ್ಸ್ ಹ್ಯಾವ್ ಇಟ್ ಗೈಸ್. ಸಿ ವಾಂಟ್ ಸಿ ಯಸ್ ಜಾಲಿ. ಇದೇನೋ ಇದೊಂದು ತ್ರಿಬ ಗೈಸ್ ಸಾಬುದಾನಿ ಫುಲ್ಲು ಟೊಮಾಟೊ ಮಮ್ಮಿ. ಸೊ ನಾವು ಒಂದಿಷ್ಟು ಟೇಸ್ಟ್ ಮಾಡು ಒಂದು ಗೈಸ್ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತಾನಂತ ಅಲ್ಲಿವರೆಗೂ ಸ್ಟೇಡ್ ಆನ್. ಸೊ ಗೈಸ್ ಜಸ್ಟ್ ಈಗ ಹಾಕೊಂಡ್ಬಂದೆ. ಒಂದು ಟೈಪ್ ಬ್ರೌನಿಷ್ ಕಾಣತ್ತೆ ಕ್ಯಾಮ್ರಾದ. ನನ್ನ ಕ್ಯಾಮ್ರಾದ ಫುಲ್ ಬ್ರೌನಿಷ್ ಕಟ್ಲೆ ಕಾಣತ್ತೆ. ಅದೇ ನೋಡೋಣ ಲೆಟ್ಸ್ ಹ್ಯಾವ್ ಇಟ್ ಗೈಸ್. ನೀವು ಒಂದು ಟೇಸ್ಟ್ ಮಾಡಿರಿ ಗೈಸ್. ಮನ್ಯಾಗ ಒನ್ ಟೈಮ್ ಹೆಂಗಂತ ಹೇಳ್ತೇನೆ ಬೇಕಂತಂದ್ರೆ ಒಬ್ವಿಯಸ್ಲಿ ಫಲೂದ ಹೆಂಗೆ ಇರ್ತೈತಲ್ಲ ಹಂಗೆ ಅಂತ ಸೇಮ್ ಅದೇ ಟೈಪ್. ಬಟ್ ಸಾಬೂದಾನ ಹಾಕಿ ನಮ್ಮ ಮಮ್ಮಿ ಮಾಡ್ತಾರೆ. ನಮ್ಮ ಮಮ್ಮಿ ಕಡೆ ಎಂತ ಎಕ್ಸ್ಪ್ಲನೇಷನ್ ಕೇಳ್ಬೇಕ್ರಿ ಅಂದ್ರೆ ನಾ ಮಾಡಿಲ್ಲ, ನಮ್ಮ ಮಮ್ಮಿ ಮಾಡ್ರಿ. ಅವ್ರು ಹೇಳಿದ್ರೆ ಚಲೋ ಅನಿಸುತ್ತೆ. ಸೊ ಲೆಟ್ಸ್ ಹ್ಯಾವ್ ಇಟ್ ಗೈಸ್ ಹೆಂಗೈತೆ ಅಂತ ನೋಡೋಣ ಅಂತ. ಒಂದು ಸಿಗ್ರೆಟಾಗಿ ಹೇಳಿರಿ ಗೈಸ್, ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳಿರಿ. ಸ್ವೀಟ್ ಭಾಳ ಐತಿ ಬಟ್ ಹೆಲ್ತಿಗೆ ಭಾಳ ಚಲೋ ಅಲ್ಲ. ಒನ್ ಟೈಮ್ ಯಾವಾಗ ತಿಂಗಳಿಗೆ ಒಂದು ಸತಿ ಇಲ್ಲ 2 ಸತಿ ಆದ್ರೆ ಬೆಸ್ಟ್. ಬಟ್ ಸ್ವೀಟ್ ಭಾಳ ಐತಿ ಬಟ್ ಟೇಸ್ಟ್ ಐತಿ. ಅದ್ರ ತಿನ್ಬಾರ್ದ್ರಿ ನೀವು. ಆ್ಯಕ್ಚುಲಿ ಫ್ಯಾಟ್ ಆಕೈತಿ ಇದು ಭಾಳ. ತಿಂಗಳಿಗೆ 1 ಟೈಮ್ ಇಲ್ಲ 2 ಟೈಮ್ ಅಷ್ಟೇ ತಿನ್ನಿರಿ. ಬಟ್ ಅಷ್ಟು ಹೆವಿ ಬೇಡ. ನಂಗಂತೂ ಭಾಳ ಸ್ವೀಟ್ ಐತೆ ಅನ್ಸೋದೈತೆ ಬಟ್ ಬೆಸ್ಟ್ ಐತಿ ತಿನ್ನೋದು. ಸೊ ಗಾಯ್ಸ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಯಾರಿಗೆ ವಿಡಿಯೋ ಚಲೋ ಅನ್ಸುತ್ತೆ ಅಂತಂದ್ರೆ ಹೋಗಿ ಲೈಕ್ ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ವಿಡಿಯೋ ಹೆಂಗೆ ಅನ್ಸುತ್ತೆ ಅಂತ ತಳಗೆ ಕಮೆಂಟ್ ಮಾಡಿರಿ ಗೈಸ್. ಬೇಡ ತಿಳ್ಕೊಂಡ್ರೆ ಚಲೋ ಅನ್ಸತ್ತೈತೆ ರೀ, ತಳಗೆ ಕಮೆಂಟ್ ಮಾಡಿರಿ ಅದು. ಆ್ಯಂಡ್ ಗೈಸ್ ವಿಡಿಯೋ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೆ ಅಂತ ಅಲ್ಲಿವರೆಗೂ ಬಿ ಸೇಫ್, ಸ್ಟೇ ಸೇಫ್ ಗೈಸ್. ಬಾಯ್, ಥ್ಯಾಂಕ್ ಯು.